But can they deliver a person? ಆದ್ರೆ ಆ ವ್ಯಕ್ತಿಗಳು ಇನ್ಸೂರೆನ್ಸ್ ಕಂಪನಿ ಅವರು ಟೋಟಲ್ ನಿಮ್ಮ ಎಲ್ಲಾ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಂಡು ನಿಮಗೆ ಸಾಕ್ತಾರ ಅವರು. Can a a company can heal cancer? ಒಂದು ವೇಳೆ ಕ್ಯಾನ್ಸರ್ ಆಗಿರೋಂತಹ ವ್ಯಕ್ತಿ ಇನ್ಸೂರೆನ್ಸ್ ಕಂಪನಿಯವರು ಬಂದು ಗುಣಪಡಿಸ್ತಾರಾ? Or any other disease? ಏನೇ ಸಮಸ್ಯೆ ಯಾವುದೇ ಕಾಯಿಲೆ ಬಂದು ಗುಣಪಡಿಸ್ತಾರ ಅವರು? But here what it is saying? ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, even to your old age I am he. ಮುಪ್ಪಿನ ತನಕ ನಾನೇ ನಿನಗೆ ಆಧಾರ ಅಂತ ಸ್ವಾಮಿ ಹೇಳ್ತಿದ್ದಾರೆ. And even to gray hairs I will carry you. ನಾನು ನೆರೆ ಬಂದಾಗಲೂ ಕೂಡ ನಾನು ನಿನ್ನ ಸಾಕಿ ಸಲುತ್ತೀನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ. So here God is saying even to gray hairs I will carry you. ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಗೊತ್ತಾ ಇಲ್ಲಿ, ನೆರೆ ಬಂದಾಗ್ಲೂ ಕೂಡ ನಿನ್ನ ಕೂದಲಿಗೆ ನೀನು ಬಣ್ಣ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ವೈಟ್ ಕೂದಲು ಬರುತ್ತಲ್ಲ, ಫುಲ್ಲು ವೈಟ್ ಕೂದಲು ಬರೋದು ಯಾವಾಗ ಗೊತ್ತಲ್ಲ, ನೆರೆ ಬಂದಾಗ್ಲೂ ಕೂಡ ನೀನು ಕೂತ್ಕೊಡುವಂತ ಕಾಲಕ್ಕೆ ನೀನು ಮೂಲೆ ಕೂತ್ಕೊತಿಯಲ್ಲ, ಆಗ್ಲೂ ಕೂಡ ನಾನು ಸಾಕ್ತೀನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ. Some people when they are young they won't worship God. ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಂಗಾಗಿದ್ದಾಗ ಇನ್ನು ಕೂಡ ಯವನಸ್ಥರಾಗಿದ್ದಾಗ ದೇವರ ಆರಾಧನೆ ಮಾಡ್ತಾರೆ. They won't read Bible. ಅವರು ಆದ್ರೆ ಬೈಬಲ್ ವಾಕ್ಯ ಓದಲ್ಲ. They don't like going to church. ಅವರು ಸಭೆಗೆ ಹೋಗಿ ಇಷ್ಟಪಡೋದಿಲ್ಲ. It is waste and nonsense for them, the spiritual things. ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಆತ್ಮಿಕವಾದ ವಿಷಯಗಳ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ, ಏನೋ ಒಂಥರ ಪೋಲಿ ಪುಡಾರಿಗಳ ರೀತಿ ತಿರುಗ್ತಾ ಇರ್ತಾರೆ ಅವರು. But when they become old, ಆದ್ರೆ ಅವ್ರ ವಯಸ್ಸಾದಾಗ almost 80 years old, ಒಂದು 80 ವರ್ಷ ತಿಳ್ಕೊಂಡ್ರೆ ಅವ್ರಿಗೆ 80 ವರ್ಷ ವಯಸ್ಸಾಗುತ್ತೆ, they are afraid to walk. ಆಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಡೆಯ ಭಯ ಪಡ್ತಾರೆ. ಆಗ they are afraid anytime they will fall. ಸ್ವಿಚ್ ಆಫ್ ಮಾಡಿ ಅಮ್ಮ ಕೂತ್ಕೊಳ್ಳಿ ಕೊಡಿ ಮೊಬೈಲ್ ಕೊಡಿ ಹೋಗ್ಬಾರ್ದು ಕೊಡಿ ಸೈತಾನು ಪದೇ ಪದೇ ಬಹಳ ಹಾಕ್ತಾ ಇರ್ತಾನೆ. ಅವ್ನು ಗೊತ್ತು ಯಾವ ವಾಕ್ಯ ಕೇಳ್ತೀನಿ ಕಿವಿ ಬೀಳ್ತಾ ಇತ್ತು, ಅವನ ಮೇಲೆ ಹಾಕ್ತಾ ಇರ್ತಾನೆ ಹಿಂಗೆ. So what I am saying is, ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, when you have any problem in your life, ಸೊ ನಿಮಗೆ ಏನಾದರೂ ಕೂಡ ಸಮಸ್ಯೆಗಳು ಇರುವಂತ ಸಂದರ್ಭದಲ್ಲಿ no one can deliver you. ಯಾರು ಕೂಡ ನಿಮಗೆ ಬಂದು ಸಹಾಯ ಮಾಡಕ್ ಹೋಗಲ್ಲ. When you are a 80-year-old person, ಒಂದು ವೇಳೆ ನಿನಗೆ 80 ವರ್ಷ ವಯಸ್ಸಾಗಿದೆ ತಿಳ್ಕೊ, he is afraid to walk. ಆ 80 ವರ್ಷ ವಯಸ್ಸಾಗಿರೋಂಥ ವ್ಯಕ್ತಿ ಅವನು ಭಯ ಪಡ್ತಾನೆ. Anytime that person will fall. ಯಾವಾಗಲೂ ಕೂಡ ಯಾಕೆ ಭಯ ಪಡ್ತಾನೆ ಗೊತ್ತಾ, ವಯಸ್ಸಾಗಿರ್ತದೆ, ಎಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಏನಾಗುತ್ತದೆ ಭಯ ಅವನಿಗೆ, ಎಲ್ಲಿ ಬೀಳ್ತೀನೋ ಭಯ ಅವನಿಗೆ. ಯಾವುದು ಕೂಡ ಬೆಡ್ ಮೇಲೆ ಇರ್ತಾನೆ ಅವನು ಮಲಿಕೊಂಡಂಗೆ. In his young age he never called God. ಆದ್ರೆ ಅವನು ಯೌವನಸ್ಥನಾಗಿದ್ದಾಗ ವಯಸ್ಸಿನ ಚಿಕ್ಕ ಇದ್ದ ಸಂದರ್ಭದಲ್ಲಿ ದೇವ್ರಿಗೋಸ್ಕರ ನಡೆಯಕ್ಕೆ ಇಷ್ಟಪಡಲಿಲ್ಲ ಅವನು. But now he has become old, so he is afraid whether he will fall. ಆದ್ರೆ ವಯಸ್ಸಾದಾಗ ದೇವ್ರಿಗೋಸ್ಕರವಾಗಿ ನಡಿಬೇಕು, ಸ್ವಾರ್ಥ ತರಬೇಕು ಅನ್ನೋ ಆಸೆ ಐತೆ, ಬಟ್ ಆಯ್ತಲ್ಲ ಅವನ ಕೈಲಿ. Now so he wants God. Now he wants God. ಆದ್ರೆ ಈಗ ಅವನಿಗೆ ದೇವ್ರು ಬೇಕು. Why people want God now? ಯಾಕೆ ಜನಗಳು ದೇವ್ರು ಬೇಕು ಅಂತ ಈಗ? Because God is saying I will carry you. ಯಾಕೆ ಎಲ್ಲರೂ ಕೂಡ ನೋಡ್ರಿ, ಯವನಸ್ಥರಾಗಿದ್ದ ದೇವ್ರು ಬೇಡ ಅವ್ರಿಗೆ, ವಯಸ್ಸಾದಾಗ ಬೇಕು ಅಂತ ದೇವ್ರು ಹೇಳಿದಾರಲ್ಲ, ನಾನು ಮುಪ್ಪಿನ ತನಕ ನಾನು ಸಾಕ್ತೀನಿ, ನೆರೆ ಬಂದವಲ್ಲೂ ಕೂಡ ನಾನು ಇನ್ನ ಹೊರತೀನಿ ಅಂತ ಸ್ವಾಮಿ ಹೇಳಿದಾರಲ್ಲ, ಈಗ ದೇವ್ರು ಬೇಕು ಅವ್ರಿಗೆ. If you are in Christ, ನೀನು ಯೇಸು ಸ್ವಾಮಿಯಲ್ಲಿರುವಾಗ God will be with you all the time of your life. ದೇವರು ಎಲ್ಲಾ ಸಮಯದಲ್ಲೂ ಕೂಡ ದೇವರು ನಿನ್ನ ಜೊತೆ ಇರ್ತಾನೆ. If you are in Christ, even if you are alone, ಒಂದು ವೇಳೆ ನೀನು ಯೇಸು ಸ್ವಾಮಿ ನಿನ್ನ ಒಳಗಡೆ ಇದ್ದಾಗ, ಕೇಳಿಸ್ಕೊಳ್ತೀರಾಗಿ, ಯೇಸು ಸ್ವಾಮಿ ನಿನ್ನ ಒಳಗಡೆ ಇದ್ದಾಗ, ಆಗ ನೀನು ಒಂಟಿಯಾಗಿದ್ರು ಕೂಡ God will take care of you. ದೇವರು ನಿನ್ನನ್ನ ತನ್ನ ಕಂಟ್ರೋಲ್ ನಲ್ಲಿ ತೆಗೆದುಕೊಳ್ತಾನೆ. What you want is God's presence. ಆದ್ರೆ ನಿನಗೇನ್ ಬೇಕಪ್ಪ ಅಂದ್ರೆ ಆ ಸಮಯದಲ್ಲಿ ದೇವರ ಒಂದು ಪ್ರಸನ್ನತೆ ಬೇಕು. What you want is not somebody's help. ನಿನಗೇನ್ ಬೇಕು, ಬೇರೆಯವರ ಸಹಾಯ ಬೇಕು ನಿಮಗೆ. Nobody can help you. ಆದ್ರೆ ಬೇರೆಯವರ ಸಹಾಯವನ್ನು ನೀನು ಬಯಸಿದ್ರು ಕೂಡ ಯಾರು ನಿಂಗೆ ಸಹಾಯ ಮಾಡಕ್ ಹೋಗಲ್ಲ. What you want is not money. ಏನ್ ಬೇಕು, ನಿಮ್ಗೆ ಹಣ ಬೇಕು. If you are bedridden, the money cannot help you. ಒಂದು ವೇಳೆ ಕೆಲವು ಜನ ಈ ಅಸ್ವಸ್ಥರಾಗಿ ಕಾಯಿಲೆ ಬಂದ್ಬಿಟ್ಟು ಬೆಡ್ ಮೇಲೆ ಮಲಗಿರ್ತಾರಲ್ಲ ಹಾಸಿಗೆ ಮೇಲೆ, ಹಣ ಕೊಟ್ಟರೆ ಹಣ ಕಾಪಾಡುತ್ತೆ ಅವ್ರನ್ನ? Only God can deliver you. ಅರ್ಥ ಏನಪ್ಪ ಅಂದ್ರೆ, ನಿನ್ನ ಹಣ, ಆಸ್ತಿ, ನಿನ್ನ ದುಡ್ಡು, ನಿನ್ನ ಸ್ಥಾನಮಾನಗಳು, ನಿನ್ನ ಜಾತಿ, ನೀನು ಕಾಯಿಲೆ ಬಂದು ಹಾಸಿಗೆಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಯಾವುದೂ ನಿನ್ನ ಕಾಪಾಡೋದಿಲ್ಲ. ನಿನ್ನನ್ನು ಕಾಪಾಡೋದು ಯೇಸು ಸ್ವಾಮಿಯ ನಾಮ ಒಂದೇ. So always think about God. ಹಾಗಾಗಿ ನಾವು ಯಾವಾಗಲೂ ಕೂಡ ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. A person who is loving a person, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರೀತಿಸುವಾಗ always think about that person. ಯಾವಾಗಲೂ ಕೂಡ ಅವನು ಯಾರನ್ನ ಪ್ರೀತಿ ಮಾಡ್ತಾ ಅವನ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. A person who loves God always think about God. ನೋಡಿ